ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಏಯ್, ರಾಜಾರಾಮ್ ಅವ್ರ ಕಣೋ. ಭಯ ಪಡಬೇಡ, ನಾನು ನೋಡ್ಕೋತೀನಿ. ಏನ್ರೋ ಮಾಡ್ತಿದ್ದೀರಾ ಇಲ್ಲಿ? ವ್ರತ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಬಂದ್ವಿ. ಒಳಗಡೆ ನಿಮ್ ಫ್ಯಾಮಿಲಿ ವ್ರತ ಮಾಡ್ತಿದೆ ಅಂತ ಗೊತ್ತಾಯ್ತು, ಅದಕ್ಕೆ ಹೊರಗಡೆ ನಿಂತ್ಕೊಂಡ್ವಿ. ಏಯ್, ನಾವ್ ಒಳಗಡೆ ದೇವ್ರನ್ನ ನೋಡಕ್ಕಾಗ್ಲಿಲ್ಲ, ದೇವ್ರು ಇಲ್ಲೇ ಬಂದಿದ್ದಾರೆ. ಅಡ್ಬಿಡ್ರು. ಏಯ್, ನೀವ್ ಹೇಳ್ತಾ ಇರೋ ಭಯ ಭಕ್ತಿ ನಿಮ್ ಕಣ್ಣಲ್ಲಿ ಕಾಣಿಸ್ತಿಲ್ಲ ನಂಗೆ. ಇಲ್ಲ ರಾಜಾರಾಮ್ ಅವ್ರೆ, ಯಾವತ್ ನೀವು ನನಗೆ ಹೆಣ್ಮಕ್ಳ ಹತ್ರ ಹೊಡ್ಸಿ ನನಗೆ ಸೀರೆ ಮತ್ತೆ ಬಳೆ ಹಾಕ್ಸಿದ್ರು ಅವತ್ತೇ ನನಗೆ ಅಸಹ್ಯ ಬಂದು ಸತ್ತೋಗ್ಬಿಟ್ಟೆ. ಇವಾಗ ನಿಮ್ ಮುಂದೆ ಇರೋದು ಪೂರ್ತಿಯಾಗಿ ಬದಲಾಗಿರೋ ಪ್ರಭಾಸ್. ನೀವ್ ಹಾಗೆ ನೋಡ್ಬೇಡಿ. ಹೌದು, ಮಾಂಸಾಹಾರ ತಿಂತಿದ್ ನರಿ ಸಡನ್ ಆಗಿ ಸಸ್ಯಾಹಾರಿ ಆಗಿದೆ ಅಂದ್ರೆ ಯಾರ್ ತಾನೇ ಹೇಗ್ ನಂಬ್ತಾರೆ? ಆದ್ರೆ ದೇವಸ್ಥಾನದಲ್ಲಿ ಯಾರು ಸುಳ್ಳು ಹೇಳಲ್ಲ ಅಲ್ವಾ? ನಾನ್ ಹೇಳಿದ್ ನಿಜಾನೇ. ಹೊಡಿತಾರೇನೋ ಅಂತ ಭಯ ಪಟ್ಬಿಟ್ಟಿದ್ದೆ ಕಣ. ಇವಾಗ ನಾವು ಕೊಡೋ ಏಟಿಗೆ ಅವನು ಜೀವನ ಪರ್ಯಂತ ಹೇಳೋದಕ್ಕಾಗಲ್ಲ. ಏಯ್, ಒಳಗಡೆ ಇವರು ವ್ರತದಲ್ಲಿ ಮುಳುಗೋಗಿದ್ದಾರೆ ಅನ್ಸುತ್ತೆ. ಏನ್ ಅಪ್ಡೇಟ್ ಇಲ್ಲ? ಹಲೋ, ಹೇಳು. ಏಯ್, ಆ ರಾಜಾರಾಮ್ಗೆ ಅನುಮಾನ ಬಂದಿದೆ. ಆ ಅನುಮಾನ ನಿಜ ಅಂತ ಗೊತ್ತಾಗೋದ್ರ ಒಳಗೆ ಯಾರಿಗೂ ಅನುಮಾನ ಬರ್ದ ಹಾಗೆ ಅವರಿಬ್ರು ಕೂಡ ಎತ್ತಾಕೊಂಡ್ ಬನ್ನಿ. ನಾನು ಕಾರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಓಕೆ. ಮಿಸ್ ಆಗಿ ಅವನ ಹತ್ರ ಸಿಕ್ಕಾಕೊಂಡ್ರಿ ಅಂದ್ರೆ ಇದೇ ಧ್ವಜಸ್ತಂಭಕ್ಕೆ ನಮ್ಮನ್ನೆಲ್ಲ ನೇತ್ ಹಾಕ್ತಾನೆ. ಹುಷಾರು. ನಮ್ಗೆ ಹೇಳ್ದೆ ಅಲ್ವಾ, ಬಿಟ್ಟಾಕು, ನಾವು ನೋಡ್ಕೋತೀವಿ. ಬೇಗ ಬನ್ನಿ. ಪುರೋಹಿತ್ರೆ, ಹೊಸ್ದಾಗಿ ವ್ರತ ಮಾಡ್ತಿರೋ ದಂಪತಿಗಳು ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೇದಲ್ವಾ? ಹೌದಮ್ಮ, ಹಾಗ್ ಮಾಡಿದ್ರೆ ಆ ದಂಪತಿಗಳಿಬ್ರು ಸಂತಾನ ಭಾಗ್ಯವನ್ನ ಪಡೆದು ಸುಖ ಸಂತೋಷದಿಂದಿರ್ತಾರಮ್ಮ. ಮತ್ತಿನ್ನೇನು, ಇಬ್ರು ದಂಪತಿಗಳು ಹೋಗಿ ಪ್ರದಕ್ಷಿಣೆಯನ್ನ ಬೇಗ ಮುಗಿಸ್ಕೊಂಬನ್ನಿ. ಪ್ಲೀಸ್ ರೀ. ಇಲ್ಲಿ ನೋಡಪ್ಪ, ನಿಮ್ಮ ಹೆಂಡತಿಗೆ ಈ ಅರಶಿನ ದಾರ ಕಟ್ಟಪ್ಪ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸ್ವರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ.
ನೋಡಿಮ್ಮ, ಈ ಬಾಗನಾನ ನೀವಿಬ್ರು ಮುತ್ತೈದೆ ಆದಂತ ಜಾನಕಿ ಅವ್ರಿಗೆ ಕೊಟ್ರೆ ನಿಮ್ಮ ವ್ರತ ಸಂಪೂರ್ಣವಾಗಿ ಪೂರ್ತಿಯಾಗತ್ತಮ್ಮ.